ನಮಸ್ಕಾರ. ನಾನು ಈ ದಿನ ಬನಾಸ್ಪತ್ರೆ ಅಥವಾ ಇಬ್ಬಡ್ಲು ಹಣ್ಣು ಅಂತೀವಿ, ಅದರಿಂದ ಅವಲಕ್ಕಿ ಹಾಕಿ ಪಾಯಸ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ, ಹಾಗೆ ಪಾಯಸ ಮಾಡೋಣ. ಒಂದು ಬನಾಸ್ಪತ್ರೆ ಹಣ್ಣನ್ನು ತಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚೋಣ. ಕತ್ತಿ ಇಟ್ಕೊಂಡಿದ್ದೀನಿ. ಇವುಗಳನ್ನು ಭಾಗ ಮಾಡೋಣ. ಬಹಳ ಪರಿಮಳ ಈ ಹಣ್ಣು, ತುಂಬ ಮೃದುವಾಗಿರುತ್ತೆ. ಈಗ ಭಾಗ ಮಾಡಿಟ್ಕೊಂಡಿದ್ದೀನಿ. ಇದರ ತಿರುಳನ್ನ ಕೈಯಲ್ಲೇ ತೆಗಿಬೋದು, ಅಷ್ಟು ಮೃದು. ಈಗ ಇದರ ಸಿಪ್ಪೆನ ನೋಡಿ, ಕೈಯಲ್ಲಿ ಎಷ್ಟು ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ ಅಂತ. ಸಿಪ್ಪೆ ತೆಗೆದುಬಿಡೋಣ. ಈಗ ಈ ಹಣ್ಣಿನ ಪಾಯಸ ಮಾಡಬೇಕಾದ್ರೆ ಹೋಳುಗಳನ್ನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಬೇಕು. ನೋಡಿ, ಇಷ್ಟು ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ 2 ಬೌಲಷ್ಟು ಹೋಳಿದೆ, ಅದಕ್ಕೆ 1 ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ದಪ್ಪ ಅವಲಕ್ಕಿ. ಈಗ ನೀರು ಹಾಕಿ ಒಂದ್ಸರಿ ಚೆನ್ನಾಗಿ ತೊಳೆದು ನೀರನ್ನು ಚೆಲ್ಲೋಣ. ಈಗ ಮತ್ತೆ ನೀರು ಹಾಕಿ ಒಂದು 10 ನಿಮಿಷ ನೆನೆಸೋಣ. ಈ ಪಾಯಸಕ್ಕೆ ಕಾಯಿ ಸ್ವಲ್ಪ ಚೆನ್ನಾಗಿ ಹಾಕಬೇಕು. ನಾನು 1 ಬೌಲಷ್ಟು ಕಾಯಿ ಹೂ ತಗೊಂಡಿದ್ದೀನಿ. ಒಂದು ಸರಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಈಗ 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಪರಿಮಳಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ನಯಸ್ಸಾಗಿ ರುಬ್ಬೋಣ. ಹೆಚ್ಚಿದ ಹಣ್ಣನ್ನು ನಾನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಒಂದು ಸರಿ ಕೈಯಲ್ಲಿ ಹೀಗೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಅದು ಅವಲಕ್ಕಿ ಜೊತೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ಆವಾಗ. ಈಗ ಅವಲಕ್ಕಿ ನೀರೊಳಗೆ ನೆಂದಿದೆ, ಅದನ್ನು ಗಟ್ಟಿಯಾಗಿ ಹಿಂಡಿ ಈ ಹೋಳಿನ ಜೊತೆ ಸೇರಿಸೋಣ. ಅವಲಕ್ಕಿ ಹಾಕಾಯಿತು. ಈಗ ರುಚಿಗೆ 1/4 ಚಮಚದಷ್ಟು ಉಪ್ಪು ಹಾಕೋಣ. ಬೆಲ್ಲನೂ ಹಾಕ್ಬೋದು, ನಾನಿಲ್ಲಿ ಸಕ್ಕರೆ ಹಾಕ್ತೀನಿ ಹಣ್ಣಿನ ಸಿಹಿಗೆ ಸರಿಯಾಗಿ. ಹಾಗೆ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ರುಬ್ಬಿರುವ ಕಾಯಿ ಜೊತೆ 1/2 ಲೋಟದಷ್ಟು ಹಾಲನ್ನು ಹಾಕ್ತೀನಿ. ಈಗ ಹಾಲನ್ನು ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಬ್ಬಿರುವ ಕಾಯಿನ ಮತ್ತು ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಇದು ತಕ್ಷಣ ತಿನ್ನೋಕ್ಕಿಂತ ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಟು ತಣ್ಣು ಮಾಡಿ ತಿಂದರೆ ತುಂಬ ಟೇಸ್ಟು. ನೋಡಿದ್ರಲ್ಲ, ರುಚಿಯಾದ ಬನಾಸ್ಪತ್ರೆ ಹಣ್ಣಿನ ಪಾಯಸ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದರೆ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.